ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಫೆನ್ಸಿಂಗ್, ಕುದುರೆ ಸವಾರಿ, ಶೂಟಿಂಗ್ ಈ ಒಂದು ಗೇಮ್ಸ್ಗಳ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಗ್ರೂಪ್ ಗೇಮ್ಸಲ್ಲಿ ನಾನು ಇಲ್ಲಿವರೆಗೂ 19 ತರಗತಿಗಳನ್ನು ಅಂದರೆ 19 ಗೇಮ್ಸ್ ಬಗ್ಗೆ ನಾನು ತರಗತಿಯನ್ನು ಮಾಡಿದ್ದೀನಿ. ಹಾಗೆ ಮೇಲಾಟಗಳು ಕೂಡ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ದೈಹಿಕ ಶಿಕ್ಷಕರ ಒಂದು ಪಠ್ಯಪುಸ್ತಕ ಕೂಡ ನಾನು 6ರಿಂದ 10ನೇ ತರಗತಿ ಗಂಟ ಅದನ್ನು ಕೂಡ ಮುಗಿಲಕ್ಕೆ ಬಂದಿದೆ. ಇವಾಗ 10ನೇ ಪಾರ್ಟ್ 1 ಇನ್ನೊಂದು 2-3 ಲೆಸನ್ ಆದರೆ ಮುಗಿತೈತೆ. ಪಾರ್ಟ್ 2 ಅಂತ ಹೇಳಿದರೆ ಅಲ್ಲಿ ಕೂಡ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಫಿನಿಶ್ ಆಗ್ತೈತೆ. ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನ ಏನು ಮಾಡಿದ್ದೀನಿ ನಾನಂದರೆ ನಮ್ಮ ಚಾನಲಲ್ಲಿ ಮಾಡಾಕಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದರೆ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈಗ ಫೆನ್ಸಿಂಗ್ ನಿಯಮಗಳನ್ನು 1901ರಲ್ಲಿ ಜಾರಿ ಮಾಡಿದವರು ಯಾರಂದರೆ ಹಂಗೇರಿಯ ನ್ಯಾಗಿ ಎನ್ನುವರು. 1901ರಲ್ಲಿ ಏನು ಮಾಡ್ತಾರೆ, ಹಂಗೇರಿಯ ನ್ಯಾಗಿ ಎನ್ನುವರು ಫೆನ್ಸಿಂಗ್ ನಿಯಮಗಳನ್ನು ಜಾರಿ ಮಾಡ್ತಾರೆ. FIF ಅಂದರೆ ಏನಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಫೆನ್ಸಿಂಗ್. FIF ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಫೆನ್ಸಿಂಗ್ ಸ್ಥಾಪನೆಯಾಗಿದ್ದು 1903ರಲ್ಲಿ. 1912ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಫೆನ್ಸಿಂಗ್ ಪಂದ್ಯವನ್ನು ಏನಾಯಿತು, ಸೇರಿಸಲಾಯಿತು. 1912ರಲ್ಲಿ ಫೆನ್ಸಿಂಗ್ ಪಂದ್ಯವನ್ನು ಏನು ಮಾಡ್ತಾರೆ, ಸೇರಿಸ್ತಾರೆ. ಇಷ್ಟು ಫೆನ್ಸಿಂಗ್ ಬಗ್ಗೆ ಆಯಿತು. ಇವಾಗ ಕುದುರೆ ಸವಾರಿ ಮಾಡುವ ಜಾಕಿಯ ಗರಿಷ್ಠ ತೂಕ ಎಷ್ಟಿರ್ತದೆ ಅಂದರೆ 115 ಪೌಂಡ್ಗಳು ಇರ್ತವೆ. ಎಷ್ಟಿರ್ತೈತೆ, 115 ಪೌಂಡ್ಗಳು ಇರ್ತವೆ. ಜಾನ್ ಪಿಗೋಜ್ ಮತ್ತು ಗಾರ್ಡನ್ ರಿಚರ್ಡ್ಸ್ ರವರು ಪ್ರಖ್ಯಾತರಾದಂತಹ ಕ್ರೀಡೆ ಕುದುರೆ ಸವಾರಿ ಆಗಿರ್ತೈತೆ. ಜಾನ್ ಪಿಗೋಜ್ ಮತ್ತು ಗಾರ್ಡನ್ ರಿಚರ್ಡ್ಸ್ ಅವರು ಏನು ಮಾಡ್ತಾರೆ, ಪ್ರಖ್ಯಾತವಾದಂತಹ ಒಂದು ಕುದುರೆ ಸವಾರಿ ಕ್ರೀಡಾಪಟುಗಳಾಗಿರ್ತಾರೆ ಇವರು. ಜಾಕಿ ಇದು ಕುದುರೆಯ ರೇಸ್ಗೆ ಸಂಬಂಧಿಸಿದಂಥ ಒಂದು ಪದ ಆಗಿರ್ತೈತೆ ಇದು. ಈಗ ಕಪ್ಗಳು: ಬ್ಲೂರಿಬಾಂಡ್ ಕಪ್, ಕೆಗೆ ಚುಕ್ಕಿ ಡೆರ್ಬಿ ಕಪ್, ಗ್ರ್ಯಾಂಡ್ ನ್ಯಾಷನಲ್ ಕಪ್ ಇವೇನು ಈ ಒಂದು ಕುದುರೆ ಸವಾರಿಗೆ ಸಂಬಂಧಪಟ್ಟಂತಹ ಕಪ್ಗಳಾಗಿರ್ತವೆ. ಈ ರೀತಿ ಕಪ್ಗಳನ್ನು ನಡೆಸ್ತಾರೆ. ಈಗ ಕುದುರೆ ಸವಾರಿಗೆ ಸಂಬಂಧಿಸಿದಂತಹ ಪದಗಳು ನೋಡಿರಿ. ಇಲ್ಲಿ ಬೆಟ್ಸ್, ಬುಕೀಸ್, ಜಾಕಿ, ಪಂಟರ್, ರೇಸ್ ಕೋರ್ಸ್, ಸ್ಟಿಪ್ಪಲ್, ಚೆಸ್ ಇವೆಲ್ಲ ಏನು ಕುದುರೆ ಸವಾರಿಗೆ ಸಂಬಂಧಿಸಿದ ಪದಗಳಾಗಿರ್ತವೆ. ಹಾಗೆ ಶೂಟಿಂಗ್ ನೋಡಿರಿ. ಶೂಟಿಂಗ್ ಅಭ್ಯಾಸ ಮಾಡುವ ಸ್ಥಳವನ್ನು ನಾವು ಏನಂತ ಕರಿತೀವಿ ಅಂದರೆ ರೇಂಜ್ ಅಂತ ಕರಿತೀವಿ. ಶೂಟಿಂಗ್ ಅಭ್ಯಾಸ ಮಾಡುವ ಸ್ಥಳವನ್ನು ನಾವು ರೇಂಜ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಶೂಟಿಂಗ್ ಯೂನಿಯನ್ ಯಾವಾಗ ಪ್ರಾರಂಭ ಆಯಿತು ಅಂದರೆ 1907ರಲ್ಲಿ ಪ್ರಾರಂಭ ಆಯ್ತದೆ. ಶೂಟಿಂಗ್ ವಿಶ್ವ ದಾಖಲೆ ಸರಿಗಟ್ಟಿರುವ ಭಾರತೀಯ ಪಟು ಹಾಗೂ KK ಬಿರ್ಲಾ ಪ್ರಶಸ್ತಿ ಪಡೆದಂತಹ ಕ್ರೀಡಾಪಟು ಯಾರಂದರೆ ಶೂಟರ್ ಜಸ್ಪಾಲ್ ರಾಣಾ ಅವರು ಏನು ಮಾಡ್ತಾರೆ, ಶೂಟಿಂಗ್ನಲ್ಲಿ ವಿಶ್ವ ದಾಖಲೆಯನ್ನು ಮಾಡ್ತಾರೆ. ಅಂಜಲಿ ವೇವ್ ಪಟಕ್, ಅಭಿನವ್ ಬಿಂದ್ರಾ ಶೂಟಿಂಗ್ನಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂಜಲಿ ವೇವ್ ಪಟಕ್, ಅಭಿನವ್ ಬಿಂದ್ರಾ ಶೂಟಿಂಗಲ್ಲಿ ಏನು ಮಾಡಿದ್ದಾರೆ, ಅರ್ಜುನ್ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಮ್ಯೂನಿಚ್ ವಿಶ್ವಕಪ್ ಚಾಂಪಿಯನ್ಸ್ ಕಪ್ನಲ್ಲಿ 10 ಮೀಟರ್ ರೈಫಲ್ ಜೂನಿಯರ್ ವಿಭಾಗದಲ್ಲಿ ಏನು ಮಾಡ್ತಾರೆ, ಇವರು ವಿಶ್ವ ದಾಖಲೆಯನ್ನು ಮಾಡ್ತಾರೆ. ಮ್ಯೂನಿಚ್ ವಿಶ್ವಕಪ್ ಚಾಂಪಿಯನ್ ಕಪ್ನಲ್ಲಿ 10 ಮೀಟರ್ ರೈಫಲ್ ಜೂನಿಯರ್ ವಿಭಾಗದಲ್ಲಿ ವಿಶ್ವ ದಾಖಲೆಯನ್ನು ಸ್ಥಾಪನೆ ಮಾಡ್ತಾರೆ ಇವರು. ಅವ್ರು ಯಾರಂದರೆ ಅಭಿನವ್ ಬಿಂದ್ರಾ, ಭಾರತದ ರೈಫಲ್ ಶೂಟರ್ ಅಂತ ಕೂಡ ಇವರು ನಾವು ಕರಿತೀವಿ. ಇಷ್ಟೇನಾಯಿತು ಶೂಟಿಂಗ್ ಬಗ್ಗೆ ಆಯಿತು. ಇವಾಗ ಜಿಮ್ನಾಸ್ಟಿಕ್ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ, ಯಾಕಂದರೆ ಚಿಕ್ಕ ಒಂದು ವಿಷಯಗಳಿದ್ದಾವೆ ಇವು. ಜಿಮ್ನಾಸ್ಟಿಕ್ ಅದಕ್ಕೆ ಕಸರತ್ತು ಅಂತ ಕೂಡ ಕರಿತೀವಿ. ಜಿಮ್ನಾಸ್ಟಿಕ್ ಕ್ಲಬ್ಗಳು ಜೋಕೋಸ್ಲೋವಿಯಾದಲ್ಲಿದ್ದವು. ಜಿಮ್ನಾಸ್ಟಿಕ್ ಕ್ಲಬ್ಗಳು ಎಲ್ಲಿದ್ದವು ಅಂದರೆ ಜೋಕೋಸ್ಲೋವಿಯಾದಲ್ಲಿ ಇದ್ದವು. ಅಂತಾರಾಷ್ಟ್ರೀಯ ಎಜುಕೇಷನ್ ಜಿಮ್ನಾಸ್ಟಿಕ್ ಅಸೋಸಿಯೇಷನ್ ಯಾವಾಗ ಪ್ರಾರಂಭ ಆಯ್ತಂದರೆ 1923ರಲ್ಲಿ ಪ್ರಾರಂಭ ಆಗ್ತೈತೆ. IGF ಅಂದರೆ ಏನು ಅಂದರೆ ಇಂಟರ್ನ್ಯಾಷನಲ್ ಜಿಮ್ನಾಸ್ಟಿಕ್ ಫೆಡರೇಷನ್. ಇದು ಯಾವಾಗ ಸ್ಥಾಪನೆ ಆಯ್ತಂದರೆ 1892ರಲ್ಲಿ ಸ್ಥಾಪನೆ ಆಗ್ತೈತೆ. ಭಾರತೀಯ ಜಿಮ್ನಾಸ್ಟಿಕ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯ್ತಂದರೆ 1951ರಲ್ಲಿ ಭಾರತೀಯ ಜಿಮ್ನಾಸ್ಟಿಕ್ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. ಅಥೆನ್ಸ್ನಲ್ಲಿ ನಡೆದಂತಹ 1896ನೇ ಒಲಿಂಪಿಕ್ಸ್ನಲ್ಲಿ ಪ್ರಥಮ ಬಾರಿಗೆ ಜಿಮ್ನಾಸ್ಟಿಕ್ ಸ್ಪರ್ಧೆಗಳೇನಾಗ್ತವೆ, ಪ್ರಾರಂಭ ಆಗ್ತವೆ.
ಅಥೆನ್ಸ್ನಲ್ಲಿ ನಡೆದಂಥ 1896ನೇ ಒಲಿಂಪಿಕ್ಸ್ನಲ್ಲಿ ಪ್ರಥಮ ಬಾರಿಗೆ ಜಿಮ್ನಾಸ್ಟಿಕ್ ಸ್ಪರ್ಧೆಗಳೇನಾಗ್ತವೆ ಅಲ್ಲಿ ನಡೀತವೆ. ಈಗ ಜಿಮ್ನಾಸ್ಟಿಕ್ನಲ್ಲಿ ಮುಖ್ಯವಾಗಿ 2 ವಿಧಗಳನ್ನು ನೋಡ್ತೀವಿ. ನೆಲದ ಮೇಲೆ ಮಾಡುವಂತಹ ಜಿಮ್ನಾಸ್ಟಿಕ್ಗಳು ಹಾಗೆ ಉಪಕರಣಗಳನ್ನು ಬಳಸಿ ಮಾಡುವಂತಹ ಕಸರತ್ತುಗಳು. ಇಲ್ಲಿ ಸ್ಪರ್ಧೆಗಳು ಬಾಲಕರು ಮತ್ತು ಬಾಲಕಿಯರಿಗೆ ನೋಡಿರಿ ಸ್ಪರ್ಧೆಗಳು ಯಾವ ರೀತಿ ಇರ್ತಾವೆ ಅಂತೀವಿ. ಫ್ಲೋರ್ ಎಕ್ಸರ್ಸೈಸ್ ಇರುತ್ತೆ ಬಾಲಕಿಯರಿಗೆ ಏನಿರ್ತೈತೆ ಆನ್ 1 ಬಾರ್ ಇರ್ತೈತೆ. ಹಾಗೆ ಪೋಮೆಲ್ ಹಾರ್ಸ್ ಇರ್ತೈತೆ, ಇದು ಬಾಲಕರಿಗೆ. ವೋಲ್ಟಿಂಗ್ ಹಾರ್ಸ್ ಬಾಲಕಿಯರಿಗೆ. ರೋಮನ್ಸ್ ರಿಂಗ್ಸ್ ಇದು ಬಾಲಕರು. ಫ್ಲೋರ್ ಎಕ್ಸರ್ಸೈಸ್ ಇದು ಬಾಲಕಿಯರಿಗೆ. ಹೋಲ್ಡಿಂಗ್ ಹಾರ್ಸ್ ಇದು ಬಾಲಕರು. ಬ್ಯಾಲೆನ್ಸಿಂಗ್ ಬೀಮ್ ಇದು ಬಾಲಕಿಯರು. ಪ್ಯಾರಲಲ್ ಬಾರ್ ಇದು ಬಾಲಕರಿಗೆ ಇರ್ತೈತಿ. ಈ ರೀತಿ 2 ರೀತಿಯಲ್ಲಿ ಏನು ಮಾಡ್ತೀವಿ ಸ್ಪರ್ಧೆಗಳು ನಡೆಸ್ತೀವಿ. ಈಗ ವಿವಿಧ ಸ್ಪರ್ಧೆಗಳ ಅಳತೆ ಮತ್ತು ಸಮಯ ನೋಡಿರಿ. ಈಗ ಫ್ಲೋರ್ ಎಕ್ಸರ್ಸೈಸ್ ಮಾಡುವಂಥ ವಿಸ್ತೀರ್ಣ ಎಷ್ಟಿರಬೇಕು ಅಂದರೆ ಇದು 12 × 12 ಇರಬೇಕು. 12 ಮೀಟರ್ ಉದ್ದ ಇರಬೇಕು, 12 ಮೀಟರ್ ಅಗಲ ಇರಬೇಕು. ಇದು ಬಾಲಕರಿಗೆ. ಈಗ ಹೋಲ್ಡಿಂಗ್ ಹಾರ್ಸ್ ಇದು ಬಾಲಕಿಯರ್ದಿದು. ಇವರಿಗೆ ಎಷ್ಟಿದೆ? ಬಾಲಕಿಯರಿಗೆ 135 ಸೆಂಟಿಮೀಟರ್ ಎತ್ತರ ಇರಬೇಕು. 135 ಇದು ಯಾರಿಗೆ? ಬಾಲಕರಿಗೆ. ಇದು ಬಾಲಕರಿಗೆ ಇಷ್ಟು ಮೀಟ್ರ್ ಹೈಟ್ ಇರಬೇಕು. ಹುಡುಗಿಯರಿಗೆ ಬಾಲಕಿಯರಿಗೆ ಎಷ್ಟು ಇರಬೇಕಂದ್ರೆ 120 ಸೆಂಟಿಮೀಟರ್ ಇರಬೇಕು. ಈಗ ಫ್ಲೋರ್ ಎಕ್ಸರ್ಸೈಸ್ ಮಾಡುವಂತಹ ವೇಳೆ 60 ಸೆಕೆಂಡ್ನಿಂದ 120 ಸೆಕೆಂಡ್ಗಳವರೆಗೆ ಇರ್ತೈತೆ. ಸಂಗೀತದೊಂದಿಗೆ ಮಾಡುವ ಕವಾಯತ್ತು ಇದು ಎಷ್ಟಂದರೆ 70ರಿಂದ 90 ಸೆಕೆಂಡ್ಸ್ ಇರ್ತೈತೆ. ಇದು ಬಾಲಕಿಯರಿಗೆ. ಈಗ ಬಾಲಕರ ತಂಡದಲ್ಲಿ ಭಾಗವಹಿಸುವ ಸ್ಪರ್ಧೆಗಳು ಎಷ್ಟಂದರೆ ಅದು 8. ಅಂದರೆ ಇಲ್ಲಿ 6 + 2 ಟೋಟಲ್ ಸೇರಿಬಿಟ್ಟು 8 ಏನಿರ್ತಾವೆ ಅಂದರೆ ಬಾಲಕರ ತಂಡದಲ್ಲಿ ಭಾಗವಹಿಸುವ ಸ್ಪರ್ಧೆಗಳಿರ್ತವೆ. ಬಾಲಕಿಯರ ತಂಡದಲ್ಲಿ ಭಾಗವಹಿಸುವ ಸ್ಪರ್ಧೆಗಳು ಎಷ್ಟಿದಾವೆ ಅಂದರೆ 4 ಮತ್ತು 4 ಇದ್ದಾವೆ. ಅವು 4. ಈಗ ನೋಡಿರಿ, ಇವು ಬಾಲಕಿಯರು ಒಂದು 4 ಇರುವಂತಹ ಈವೆಂಟ್ಗಳು. ಇಷ್ಟೇನಾಯ್ತು ಅಂದರೆ ಜಿಮ್ನಾಸ್ಟಿಕ್ ಬಗ್ಗೆ ತಿಳ್ಕೊಂಡಿವಿ. ಈಗ ಎದ್ರ ಬಗ್ಗೆ ಆಯಿತು? ಫಿನಿಶಿಂಗು, ಶೂಟಿಂಗು ಮತ್ತು ಜಿಮ್ನಾಸ್ಟಿಕ್. ಇನ್ನೊಂದು ಯಾವುದೋ ಇತ್ತಲ್ಲ ಕುದುರೆ ಸವಾರಿ. ಇಷ್ಟರ ಬಗ್ಗೆ ಏನು ಮಾಡಿದ್ದೀನಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಇದ್ರ ಮೇಲೆ ನನ್ನ MCQ ಬಿಡಿಸೋಣ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.